ನಮ್ಮ ಸುನೀಲ್ ಅವರು ನಮ್ಮೆಲ್ಲ ಶಾಸಕರು ಇವತ್ತೊಂದು ನಿಲುವಳಿ ಸೂಚನೆಯನ್ನ ಕೊಟ್ಟಿದ್ರು. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹೋಗಿದೆ ಅಂತೇಳಿ ಈ ಒಂದು ಘಟನೆಯನ್ನ ಖಂಡಿಸೋದಕ್ಕೋಸ್ಕರ ಕರೆದಂತ ನಿಲುವಳಿ ಸೂಚನೆ ಅದು. ಸ್ಪೀಕರ್ ಅವರು ಹೇಳಿದ್ರು, ನಿಲುವಳಿ ಸೂಚನೆ ಅಕ್ಸೆಪ್ಟ್ ಮಾಡಿದ್ದೀನಿ, ನಾಳೆ ಇದನ್ನ 69 ಕನ್ವರ್ಟ್ ಮಾಡಿ ನಿಮ್ಗೆ ಮಾತಾಡಕ್ಕೆ ಕೊಡ್ತೀನಿ ಅಂತ ಹೇಳಿದ್ರು. ಇವತ್ತು ಈ ಒಂದು ದೌರ್ಜನ್ಯದ ಒಂದು ಪ್ರತಿಭಟನೆ ವಿಧಾನಸಭೆ ಒಳಗಡೆ ಆಗ್ಬೇಕಾಯ್ತು. ನಮ್ಮೆಲ್ಲ ಶಾಸಕರು ರೆಡಿ ಇದ್ರಿ, ನಾವೆಲ್ಲ ಮಾತಾಡಕ್ ರೆಡಿ ಇದ್ರಿ, ಇದನ್ನ ಖಂಡನೆ ಮಾಡಕ್ ರೆಡಿ ಇದ್ರಿ. ಆದ್ರೆ ಎಡಿ ಸರ್ಕಾರ ಏಕಿ ಸ್ಪೀಕರ್ನ ಉಪಯೋಗ ಮಾಡಿಕೊಂಡು ಅಧಿವೇಶನವನ್ನ ರದ್ದು ಮಾಡಿ ಹೋಗಿದ್ದಾರೆ. ನಾಚಿಕೆ ಆಗಲ್ಲ ನಿಮ್ಗೆ? ಈ ಘಟನೆಯನ್ನ ಖಂಡಿಸಕ್ಕೆ ಒಂದ್ ಅರ್ಧ ಗಂಟೆ ಕೊಟ್ಟಿದ್ರೆ ನಿಮ್ಮ ಅಪ್ಪನ ಮನೆ ಗಂಟೆ ಏನು ಹೋಗ್ತಾ ಇತ್ತು? 1 ಗಂಟೆ ಕೊಟ್ಟಿದ್ರೆ ನಿಮ್ಮ ಅಪ್ಪನ ಮನೆ ಗಂಟೆ ಏನು ಹೋಗ್ತಾ ಇತ್ತು? ಬಿಜೆಪಿ ಅವರು ಇದನ್ನ ಮಾಡ್ತಾರೆ, ಇದನ್ನ ಖಂಡಿಸ್ತಾರೆ ಅಂತ ಹೇಳಿ ಏಡಿಗಳ ರೀತಿ ಓಡೋಗಿದ್ದೀರಾ ನೀವು. ನಾಚಿಕೆ ಆಗಲ್ವಾ ನಿಮ್ಗೆ? ಇದು ಇವತ್ತು ರಾಜ್ಯದ ಜನ ಯೋಚನೆ ಮಾಡ್ತಾರೆ. ಏನಪ್ಪ ಅಧಿವೇಶನ ಮಾಡಿದ್ರು ಬೆಳಗಾವಿಯಲ್ಲಿ, ಏನ್ ಮಾಡಿದ್ರು ಇವರು? ಅವ್ರ ಕಣ್ಣೆದುರುಗಡೆನೆ ಈ ತರ ಘಟನೆ ಆಗಿದೆ ಅಂತ ಹೇಳಿದ್ರೆ ಈ ಸರ್ಕಾರಕ್ಕೆ ಇದೊಂದು ಕಪ್ಪು ಚುಕ್ಕೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಸುದ್ದಿಗಳ ಅಪ್ಡೇಟ್ಸ್ಗಾಗಿ ವಿಸ್ತಾರ ಆಪ್ ಡೌನ್ಲೋಡ್ ಮಾಡಿ.